ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಪ್ರಭು ಯೇಸುವಿನ ನಾಮದಲ್ಲಿ ನಿಮಗೆ ಸ್ವಾಗತ. ಪ್ರಿಯರೇ, ಇಂದು ನಾವು ಮಾತೆ ಮರಿಯಮ್ಮ ಅಂದ್ರೆ ಯೇಸುವಿನ ಅಮ್ಮ ಪರಿಶುದ್ಧ ಮಾತೆಯ ಬಗ್ಗೆ ತಿಳಿದುಕೊಳ್ಳಲು ಹೊರಟಿದ್ದೇವೆ. ನಿಮಗೆ ಸ್ವಾಗತ. ನಿಜ ಹೇಳಬೇಕು ಅಂದ್ರೆ ಅವ್ರ ಬಗ್ಗೆ ವರ್ಣಿಸಲು ಪದವೇ ಇಲ್ಲ. ತರ್ಕಕ್ಕೆ ನಿಲುಕದಂತ ಮಾತೆ, ಅವ್ರನ್ನ ವರ್ಣಿಸಲು ಅಸಾಧ್ಯ. ಅಷ್ಟು ಒಂದು ಪರಿಶುದ್ಧ ಅಮ್ಮನಾಗಿದ್ದಾರೆ ಅವರು. ಆದರೂ ಅವರ ಒಂದು ಕಿರು ಪರಿಚಯವನ್ನು ನಾನು ಇಂದು ನಿಮ್ಮ ಮುಂದೆ ಹೇಳಲು ಇಚ್ಛಿಸ್ತೇನೆ. ಇದು ದೇವರಿಗೆ ಮಾತ್ರ ಮಹಿಮೆ ಸಲ್ಲಲಿ. ಮಾತೆ ಮರಿಯಮ್ಮನವರು ಭಾರತ ದೇಶದಲ್ಲಿ 2 ಕಡೆ ದರ್ಶನವನ್ನು ನೀಡಿದ್ದಾರೆ. ಒಂದು ಹರಿಹರದ ಆರೋಗ್ಯ ಮಾತೆ, ಇನ್ನೊಂದು ವೆಲಂಕಣಿ, ತಮಿಳುನಾಡಿನ ವೆಲಂಕಣಿಯಲ್ಲಿ, ಅಲ್ಲಿಯೂ ಸಹ ಆರೋಗ್ಯ ಮಾತೆ. ಇಂದು ತಮಿಳುನಾಡಿನಲ್ಲಿರುವ ವೆಲಂಕಣಿ ಮಾತೆ, ಆರೋಗ್ಯ ಮಾತೆ, ಅಲ್ಲಿನ ಒಂದು ವೈಶಿಷ್ಟ್ಯತೆಯನ್ನು ನಾನು ಹೇಳಲು ಇಷ್ಟಪಡ್ತೇನೆ. ತಮಿಳುನಾಡಿನಲ್ಲಿ ವೆಲಂಕಣಿ ಎನ್ನುವಂತ ಒಂದು ಊರಿನಲ್ಲಿ ದಿನವೂ ಸಹಸ್ರಾರು ಭಕ್ತಾದಿಗಳು ಮಾತೆ ಮರಿಯಮ್ಮನವರ ಬಳಿ ಪ್ರಾರ್ಥಿಸಿ ತಮ್ಮ ಪ್ರಾರ್ಥನೆ ಕೋರಿಕೆಯನ್ನು ಈಡೇರಿಸಲು ಹಲವಾರು ಮಂದಿ ಬರ್ತಾರೆ. ಅಲ್ಲಿ ಒಂದು ನಂಬಿಕೆ, ತಾಯಿ ಮುಂದೆ ಪ್ರಾರ್ಥಿಸಿ ಬೇಡಿಕೊಂಡದನ್ನು ನಾವು ಹೊಂದ್ಕೊಳ್ತೇವೆ ಅನ್ನುವಂತ ಒಂದು ವಾಡಿಕೆ, ಒಂದು ಪ್ರತೀತಿ ಇದೆ. ಹಾಗಾಗಿ ದಿನನಿತ್ಯವೂ ಸಹ ವೆಲಂಕಣಿ, ತಮಿಳುನಾಡಿನ ವೆಲಂಕಣಿಯಲ್ಲಿ ಸಹಸ್ರಾರು ಭಕ್ತಾದಿಗಳು ಹರಿದು ಬರ್ತಾರೆ. ಅಲ್ಲಿ ಹಲವಾರು ವರ್ಷದ ಹಿಂದೆ ಒಂದು ಅದ್ಭುತವಾದ ಘಟನೆಯನ್ನ ನಾನು ತಿಳಿಸಲು ಇಷ್ಟಪಡ್ತೇನೆ. ತಮಿಳುನಾಡಿನ ವೆಲಂಕಣಿ ಎಂಬ ಒಂದು ಸುಂದರ ಊರಿನಲ್ಲಿ, ವೆಲಂಕಣಿ ಎನ್ನುವಂತ ಪುಟ್ಟ ಗ್ರಾಮ, ಅಲ್ಲಿ ಒಂದು ಬಡ ಕುಟುಂಬ ವಾಸಿಸ್ತಾ ಇರ್ತದೆ. ಅಂದ್ರೆ ತಂದೆ, ತಾಯಿ, ಮಗು. ಅವರ ಒಂದು ದಿನನಿತ್ಯದ ಕೆಲಸ ಅಂದ್ರೆ ಮನೆ ಮನೆಗೆ ಹೋಗಿ ಹಾಲನ್ನು ಮಾರುವುದಾಗಿರ್ತದೆ. ಅವರು ಪ್ರತಿನಿತ್ಯವೂ ಆ ಊರಿನ ಸಾಹುಕಾರನ ಮನೆಗೆ ಹೋಗಿ ಹಾಲು ಕೊಟ್ಟು ಬರುವುದು ಒಂದು ಕಾಯಕವಾಗಿರ್ತದೆ. ಪ್ರತಿನಿತ್ಯವೂ ಆ ಒಂದು ದಿನಚರಿ ಎಂದಿನಂತೆ ನಡೀತಾ ಇರ್ಬೇಕಿದ್ರೆ, ಒಂದು ದಿನ ಅವರ ಮಗು ಸಾಹುಕಾರನ ಮನೆಗೆ ಹಾಲನ್ನು ಒಂದು ಮಡಿಕೆಯಲ್ಲಿ ತಕೊಂಡು ಹೋಗ್ತಾ ಇರ್ಬೇಕಿದ್ರೆ, ದಾರಿಯ ಮಧ್ಯದಲ್ಲಿ ಅವನಿಗೆ ವಿಶ್ರಾಂತಿಗಾಗಿ ಆ ಪುಟ್ಟ ಮಗು ತಂಗ್ತದೆ. ಆಗ ಇದ್ದಕ್ಕಿದ್ದ ಹಾಗೆ ಒಂದು ಆಕಾಶದಿಂದ ಒಂದು ಮಾತೆ, ಒಂದು ಸ್ತ್ರೀ, ಒಂದು ಮಗುವನ್ನ ತನ್ನ ಮಗುರಲ್ಲಿ ಅಂದ್ರೆ ಕಂಕುಳಲ್ಲಿ ಹೊತ್ತುಕೊಂಡು ಒಂದು ಮಗು ಆ ಒಂದು ಬಾಲಕನ ಮುಂದೆ ಪ್ರತ್ಯಕ್ಷ ಆಗ್ತಾರೆ. ಆ ಮಗುವಿನ ಬಳಿ ಈ ಮಗುವಿನ ಬಳಿ ನನ್ನ ಮಗುವಿಗೆ ಕುಡಿಯಲು ಹಾಲು ಕೊಡು ಅಂತ ಕೇಳಿದಾಗ, ಆ ಬಾಲಕ ಏನೂ ಒಂದು ಅರಿವಿಲ್ಲದೆ ಆ ಹಾಲನ್ನ ಆ ಸ್ತ್ರೀಗೆ ಕೊಟ್ಟು ಬಿಡ್ತಾನೆ. ಆ ಸ್ತ್ರೀ ಆ ಮಗುವಿಗೆ ಹಾಲನ್ನು ಕುಡಿಸಿ ಪುನಃ ಅವನಿಗೆ ಅದನ್ನ ಅವನ ಪಾತ್ರೆಯನ್ನು ಹಿಂದಿರುಗಿಸಿ ಅವನಿಗೆ ಅದೃಷ್ಟ ಆದಾಗ ಅವನು ಎಂದಿನಂತೆ ಅವನು ಸಾಹುಕಾರನ ಮನೆಗೆ ಹೋಗ್ತಾನೆ. ಅದು ಸಾಹುಕಾರ ತುಂಬಾ ಹೊತ್ತು ಮೀರಿ ಬಂದದಕ್ಕೆ ತುಂಬಾ ಗದರಿಸ್ತಾನೆ, ತುಂಬಾ ಹುಡುಗನಿಗೆ ರೇಗಾಡ್ತಾನೆ, ಜೋರ್ ಮಾಡ್ತಾನೆ. ಆಗ ಬಾಲಕ ಅವನಿಗೆ ನಡೆದಂತ ಘಟನೆ ತಿಳಿಸ್ತಾನೆ. ಸಾಹುಕಾರ್ರೆ, ದಾರಿ ಮಧ್ಯದಲ್ಲಿ ನನಗೆ ವಿಶ್ರಾಂತಿಗಾಗಿ ಒಂದು ಮರದ ಕೆಳಗೆ ನಾನು ಕೂತ್ಕೊಂಡಾಗ ಅಲ್ಲಿ ಒಂದು ಸ್ತ್ರೀ ಒಂದು ಮಗುವಿನ ಎತ್ಕೊಂಡು ಬಂದು ಹಾಲು ಕೊಡು ಅಂತ ಹೇಳಿದಾಗ ನಾನು ಕೊಟ್ಟೆ. ಹಾಲು ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಲೇಟ್ ಆಯ್ತು ಅಂತ ಇದ್ದ ಘಟನೆಯನ್ನ ವಿವರಿಸಿದಾಗ ಆ ಸಾಹುಕಾರ ಕೆಂಡದಂತೆ ಕೋಪಗೊಂಡು ಇನ್ನಷ್ಟು ಬಾಲಕನಿಗೆ ಗದರಿಸ್ತಾನೆ. ಆಗ ಅವನ ಮಡದಿ ಇದ್ದ ಹಾಲನ್ನೇ ತಕೊಂಡು ಒಳಗಡೆ ಹೋಗ್ತಾಳೆ. ಆ ಹಾಲು ಇಟ್ಟಾಕ್ಷಣ ಅವ್ರ ಮನೆಯಲ್ಲಿ ಆ ಕ್ಷಣದಿಂದ ಆ ಮಡಿಕೆ ತುಂಬಿ ಉಕ್ಕಿ ಹರಿಯಲು ಆರಂಭಿಸಿದ ಹಾಲು ಯಥಾಪ್ರಕಾರವಾಗಿ ಯಥೇಚ್ಛವಾಗಿ ಹರಿತಾನೆ ಇರ್ತದೆ. ಅವ್ರ ಮನೆ ತುಂಬೆಲ್ಲ ಹಾಲು. ಅಷ್ಟು ಒಂದು ಅದ್ಭುತವಾದ ಘಟನೆಯಲ್ಲಿ ನಡೆಯುತ್ತದೆ, ವಿಚಿತ್ರವಾದ ಒಂದು ಘಟನೆ. ಆಗ ಸಾಹುಕಾರನ ಹೆಂಡತಿ ಸಾಹುಕಾರನಿಗೆ ಬಂದು ಹಾಲು ಪಾತ್ರೆಯಿಂದ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿದಾಗ ಅವನು ಬಂದು ನೋಡಿದಾಗ ಅದು ಒಂದು ವಿಚಿತ್ರವೇ ಆಗಿರುತ್ತೆ. ಆ ಬಾಲಕನ ಕರೆದು ಇದು ಹೇಗೆ ಹೀಗಾಯ್ತು ಅಂತ ಹೇಳಿದಾಗ ಆ ಬಾಲಕ ನಡೆದಂತ ಘಟನೆ ತಿಳಿಸಿ ಆ ಸ್ಥಳದಲ್ಲಿ ಅವ್ರನ್ನ ಸಾಹುಕಾರ ಅವರ ಮನೆ ಜನ ನೆರೆಯವನ್ನೆಲ್ಲ ಕರ್ಕೊಂಡು ಹೋದಾಗ ಅಲ್ಲಿ ಯಾರು ಇರ್ಲಿಲ್ಲ. ಅಲ್ಲಿ ಒಂದು ಮರ ಮಾತ್ರವಿತ್ತು, ಆ ಜಾಗ ಮಾತ್ರವೇ ಇತ್ತು. ಆಗ ಊರ್ನವರೆಲ್ಲ, ಆ ಮನೆ ಜನ ಎಲ್ಲ ಡಿಸ್ಕಷನ್ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಯಾರಿರ್ಬಹುದು, ಈ ಒಂದು ಮಗುವನ್ನ ಎತ್ಕೊಂಡು ಹಾಲನ್ನು ಕೇಳಿದಂತ ಸ್ತ್ರೀ ಎಲ್ಲಿ ಅಂತ ಅವರೇ ಚರ್ಚೆ ಮಾಡಿ ಅವರೇ ಅನ್ಕೊಳ್ತಾರೆ, ಇದು ಒಂದು ಆಕಾಶದಿಂದ ಯಾವ ಒಂದು
ದೈವ ಒಂದು ಶಕ್ತಿ ಅಥವಾ ಯಾವುದೋ ಒಂದು ದೇವತೆ ಇರಬಹುದು ಅಂತ. ಆದರೆ ಚಿಕ್ಕ ಮಗುವನ್ನ ಕಂಕುಳಲ್ಲಿ ಹೊತ್ತುಕೊಂಡು ಬರುವುದು ಮತ್ತೆ ಯಾರು ಅಲ್ಲ, ಮಾತೆ ಮರಿಯಮ್ಮನೇ ಆಗಿರಬಹುದು ಅಂತ ಅವರು ತಿಳಿದು ಮಾತೆ ಮರಿಯಮ್ಮನ ಒಂದು ಮೂರ್ತಿಯನ್ನ ಅವರು ಇಟ್ಟು ಪೂಜಿಸಲು ಆರಂಭಿಸ್ತಾರೆ. ಅಂದಿನಿಂದ ಅಲ್ಲಿ ಹಲವು ಪವಾಡಗಳು, ಹಲವು ಒಂದು ನಂಬಲು ಆಶ್ಚರ್ಯವಾದ ಘಟನೆಗಳು ನಡೀಲಿಕ್ಕೆ ಆರಂಭಿಸ್ತದೆ. ಅಂದಿನಿಂದ ಆ ಊರಲ್ಲಿ ಒಂದು ಪವಾಡ, ಒಂದು ಗುಡಿಯನ್ನ ಕಟ್ಟ ಆರಂಭಿಸಿದಾಗ ಒಂದು ಪವಾಡ ನಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೀಗೆ ಆ ಬಾಲಕನಿಗೆ ಪ್ರಪ್ರಥಮವಾಗಿ ತಮಿಳುನಾಡಿನ ವೆಲಂಕಣಿಯಲ್ಲಿ ದರ್ಶನವನ್ನ ಕೊಟ್ಟು ಮಾತೆ ಆ ಊರಿನ ಜನ, ಅಲ್ಲಿ ಭಕ್ತಾದಿಗಳು ತುಂಬಿ ತುಳುಕುವಂತೆ ಪುನೀತರಾಗಿದ್ದಾರೆ. ಇದು ಒಂದು ಅಲ್ಲಿನ ಒಂದು ಪವಾಡದ ಒಂದು ಸಾದೃಶ್ಯವಾಗಿದೆ. ಹಲವಾರು ವರ್ಷದ ಬಳಿಕ ಅದೇ ಊರಿನ ತಮಿಳುನಾಡಿನ ವೆಲಂಕಣಿಯಲ್ಲಿ ಇನ್ನೊಂದು ಘಟನೆ ಮಾತೆ ಮರಿಯಮ್ಮನ ಮೂಲಕ ಜರುಗುತ್ತದೆ. ಅದೇನಂದ್ರೆ, ಒಂದು ಬಡ ಕುಟುಂಬದಲ್ಲಿ ಒಂದು ಮಹಿಳೆ ಮತ್ತು ಒಂದು ಮಗು ಇರ್ತಾರೆ. ಅವಳು ಮನೆ ಮನೆಗೆ ಹೋಗಿ ಮೊಸರನ್ನ ಹಾಕುವುದು ಅವಳ ಕಾಯಕವಾಗಿರ್ತದೆ. ಅವಳಿಗೆ ಇದ್ದಂತ ಮಗುವಿನ ಕೈಕಾಲುಗಳಲ್ಲಿ ಬಲವಿರುವುದಿಲ್ಲ, ಅಂದ್ರೆ ಅವನು ಅಂಗವಿಕಲನಾಗಿ ಜನಿಸಿರ್ತಾನೆ. ಆದರೂ ಅವಳು ಮನೆ ಮನೆಗೆ ಹೋಗಿ ಮಗುವನ್ನ ತಕೊಂಡು ಮೊಸರು ಹಾಕಿ ಬರ್ತಾಳೆ. ಅಂತ ಒಂದು ಸಿಚುವೇಶನ್, ಅಂತ ಒಂದು ಘಟನೆಯಲ್ಲಿ ಒಂದಿನ ಮಗುವನ್ನ ಮರದ ಕೆಳಗೆ ಬಿಟ್ಟು ಅವಳು ಮೊಸರನ್ನ ಮಾರ್ಲಿಕ್ಕೆ ಹೋದಾಗ ಮತ್ತೆ ಒಂದು ಸ್ತ್ರೀ ಒಂದು ಮಗುವನ್ನ ಹಿಡ್ಕೊಂಡು ಆ ಬಾಲಕನ ಬಳಿ ದರ್ಶನ ಕೊಡ್ತಾರೆ. ಆವಾಗ ಮಾತೆ ಹೇಳಿದ ಮಾತು, ತಮಿಳುನಾಡಿನ ನಾಗಪಟ್ಟಣದಲ್ಲಿ ಅಲ್ಲಿ ನನ್ನ ಭಕ್ತ ಇದ್ದಾನೆ, ಅವನ ಹತ್ರ ಹೋಗಿ ನನ್ನ ನೆನಪಿಗಾಗಿ ಒಂದು ಗುಡಿಯನ್ನು ಕಟ್ಟು ಅಂತ ಹೇಳ್ಬೇಕು ಅಂತ ಹೇಳಿದಾಗ ಆ ಬಾಲಕ ಮಾತೆ ಹತ್ರ, ಅಮ್ಮ ನನ್ ನಡಿಲಿಕ್ಕಾಗಲ್ಲ, ಕೈಕಾಲುಗಳಲ್ಲಿ ಬಲವಿಲ್ಲ ಅಂತ ಹೇಳಿದಾಗ ಮಾತೆ ಅವನ ಹತ್ರ ಹಂತ ಹಂತವಾಗಿ ಎದ್ದು ನಿಲ್ಲಲು ನೀನು ಪ್ರಾರಂಭಿಸು ಅಂತ ಹೇಳ್ತಾರೆ. ಎದ್ದು ನಿಂತ್ಕೊಂತ ಮಾತೆ ಹೇಳಿದಾಗ ಅವನು ಇದ್ದಕ್ಕಿದ್ದಾಗೆ ಎದ್ದು ನಿಲ್ಲಲು ಪ್ರಾರಂಭಿಸ್ತಾನೆ. ಕೈಕಾಲುಗಳಲ್ಲಿ ಬಲ ಬರ್ತದೆ, ಹಾಗೂ ಅವನು ನಡೆದಾಡ್ಲಿಕ್ಕೆ ಕುಣಿದಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನಿಗೆ ತುಂಬಾ ಖುಷಿ ಆಗುತ್ತೆ. ಅದನ್ನ ನೋಡಿದಂತ ನೆರೆಯವರೆಲ್ಲ ತುಂಬಾ ಆಶ್ಚರ್ಯ ಪಡ್ತಾರೆ. ಹುಟ್ಟು ಅಂಗವಿಕಲನಾದ ಇವನು ಇದ್ದಕ್ಕಿದ್ದ ಹಾಗೆ ಹೇಗೆ ನಡಿಲಿಕ್ಕೆ ಪ್ರಾರಂಭಿಸಿದ ಅಂತ ಎಲ್ಲ ಮಾತಾಡ್ಕೊಳ್ತಾರೆ. ಆಗ ಅವನು ಘಟನೆಯನ್ನ ತಿಳಿಸ್ತಾನೆ. ಅಂದ್ರೆ ಮಾತೆ ಮರಿಯಮ್ಮನವರು ತನಗೊಂದು ಗುಡಿಯನ್ನ ಕಟ್ಟಿಸ್ಲಿಕ್ಕೆ ಹೇಳಿದ್ದಾರೆ ಅಂತ ಅವನು ಭಕ್ತನ ಹತ್ರ ತಿಳಿಸಿದಾಗ ಅವರು ಅದೇ ಊರಿನಲ್ಲಿ ಒಂದು ಕಡಲ ತೀರದಲ್ಲಿ ಒಂದು ಚಿಕ್ಕ ಗುಡಿಯನ್ನ ಮಾತೆ ಮರಿಯಮ್ಮನಿಗೆ ನಿರ್ಮಿಸ್ತಾರೆ. ಇದು ಅಲ್ಲಿನ ಇನ್ನೊಂದು ಅದ್ಭುತಕರವಾದ ಘಟನೆಯಾಗಿದೆ. ಹಲವು ವರ್ಷ ಕಳೆದ ಬಳಿಕ ತಮಿಳುನಾಡಿನ ವೆಲಂಕಣಿಯಲ್ಲಿ ಒಂದು ಘಟನೆ ಸಂಭವಿಸುತ್ತದೆ. ಅಲ್ಲಿ ಶ್ರೀಲಂಕಾದಿಂದ ಪೋರ್ಚುಗಲ್ಗೆ ಬರ್ಬೇಕಿದ್ರೆ ನಾವಿಕರು ಇದ್ದಂತ ಹಡಗು ಅಲ್ಲೋಲ ಕಲ್ಲೋಲವಾಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಅವರು ತುಂಬಾ ಭಯಭ್ರಾಂತರಾಗ್ತಾರೆ. ಕಾರಣ ಅಲೆಗಳು, ಬಿರುಗಾಳಿ ಬೀಸಿ ಅವರ ಹಡಗು ಮುಳುಗಲು ಪ್ರಾರಂಭವಾಗ್ತದೆ. ಎಷ್ಟೇ ನಾವಿಕ ಕಂಟ್ರೋಲ್ ನಲ್ಲಿ ಇಟ್ಟರು ಹಡಗು ತನ್ನ ನಿಯಂತ್ರಣವನ್ನು ತಪ್ಪಿ ಹಡಗೆಲ್ಲ ಮುಳುಗಲಿಕ್ಕೆ ಪ್ರಾರಂಭಿಸ್ತದೆ. ಆಗ ಅಲ್ಲಿ ಇದ್ದ ಒಬ್ಬ ಭಕ್ತ ತನ್ನ ಮೇರಿ ಮಾತೆಯನ್ನು ನೆನೆಸ್ಕೊಳ್ತಾರೆ. ಮಾತೆ ಮರಿಯಮ್ಮನ ಹತ್ರ ಪ್ರಾರ್ಥನೆ ಮಾಡ್ತಾರೆ, ನನ್ನ ಹಡಗನ್ನ, ನನ್ನ ಜೊತೆ ಇದ್ದಂತ ಸಹ ಪ್ರಯಾಣಿಕರನ್ನ ನೀವು ರಕ್ಷಿಸದೇ ಆದಲ್ಲಿ ನಾನು ನಿಮ್ಮ ಸ್ಮರಣಾರ್ಥವಾಗಿ ಒಂದು ಗೋಪುರವನ್ನ, ಗುಡಿಯನ್ನ ಕಟ್ಟಿಸ್ಕೊಡ್ತೇನೆ ವೆಲಂಕಣಿಯಲ್ಲಿ ಅಂತ ಪ್ರಾರ್ಥಿಸ್ತಾನೆ. ಪ್ರಾರ್ಥಿಸಿದ ಕೆಲವೇ ಸಮಯದಲ್ಲಿ ಹಡಗು ನಿಂತಲ್ಲೇ ಇದ್ದು ಪ್ರಾರ್ಥಿಸಿದ ಕೆಲವೇ ಸಮಯದಲ್ಲಿ ಎಲ್ಲ ಅಲೆಗಳು, ಬಿರುಗಾಳಿ ಶಾಂತವಾಗಿ ಸಮುದ್ರ ಶಾಂತವಾಗ್ತದೆ. ಅವರೆಲ್ಲ ಒಂದು ಸೇಫ್ ಆಗಿ ದಡವನ್ನ ಬಂದು ಸೇರ್ತಾರೆ. ದಡವನ್ನ ಬಂದು ಸೇರಿದಾಗ ಅಲ್ಲಿ ಮಾತಾಡ್ಕೊಳ್ತಾರೆ, ನಾವು ಪ್ರಾರ್ಥಿಸಿದೆವು, ನಮ್ಮ ಪ್ರಾಣ ದೇವರು ರಕ್ಷಣೆ ಮಾಡಿದ್ರು, ಮಾತೆ ಮರಿಯಮ್ಮನವರು ರಕ್ಷಣೆ ಮಾಡಿದ್ರು, ನಮ್ಮ ಪ್ರಾರ್ಥನೆಯನ್ನ ತಾಯಿ ಕೇಳಿದ್ರು, ನಾವು ಅವರಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು, ನಾವು ಅವ್ರ ಹತ್ರ ಹೇಳ್ಕೊಂಡಿದ್ದೇವೆ, ನಿಮ್ಗೊಂದು ಗುಡಿಯನ್ನ ಕಟ್ಟಿಸ್ತೇವೆ ಅಂತ ಹೇಳ್ಕೊಂಡಿದ್ದೇವೆ, ಇದು ಯಾವ ಊರಂತ ನಮಗೆ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಬಂದು ಇಳಿದ್ರು ಅಂತ ಗೊತ್ತಾಗ್ತಾ ಇಲ್ಲ, ನಾವು ಎಲ್ಲಿ ಗುಡಿ ಕಟ್ಟುದು ಅಂತ ಅವ್ರು ಆಲೋಚಿಸ್ತಾ ಮಾತಾಡ್ತಾ ಬರ್ಬೇಕಿದ್ರೆ ಕೆಲವೇ ಒಂದು ದೂರದಲ್ಲಿ ಜನರ ಒಂದು ಗುಂಪು ಕಾಣಿಸ್ತದೆ. ಆ ಗುಂಪಿನವ್ರ ಹತ್ರ ಅವ್ರು ಕೇಳ್ತಾರೆ, ನಾವು ಸಮುದ್ರದಲ್ಲಿ ಈ ತರ ಘಟನೆ ಆಯ್ತು ಅಂತ ಅವ್ರ ಹತ್ರ ಹೇಳಿದಾಗ ನಾವು ಈ ತರ ಬೇಡ್ಕೊಂಡ್ವಿ ಮಾತೆಗೆ, ಆದ್ರೆ ನಮ್ಗೆ ಈ ಊರಲ್ಲಿ ಒಂದು ಗುಡಿಯನ್ನ ಕಟ್ಟಬೇಕು ಅಂತ ಆ ಜನರ ಹತ್ರ ಅವರು ಹೇಳಿದಾಗ
ಅವರು ನಾವು ಇಲ್ಲಿ ಒಂದು ಚಿಕ್ಕದಾದ ಗುಡಿಸಲು ಮೊದಲೇ ಎಷ್ಟೋ ವರ್ಷದ ಬಳಿಕ ಕಟ್ಟಿ ಇಟ್ಟಿದ್ವಿ, ಅದನ್ನೇ ನೀವು ಮುಂದುವರಿಸಬೇಕು, ಯಾಕಂದ್ರೆ ಅದು ಒಂದು ಚಿಕ್ಕ ಗುಡಿಸಲಾಗಿದೆ, ಅದನ್ನೇ ವಿಸ್ತಾರವಾಗಿ ನೀವು ಕಟ್ಟಬೇಕು ಅಂತ ಜನರ ಹತ್ರ ಅವರು ಹೇಳ್ತಾರೆ. ವಿಸ್ತಾರವಾಗಿ ಕಟ್ಟಬೇಕು ಅಂತ ಆ ಒಂದು ನಾವಿಕರ ಹತ್ರ, ಅಡುಗೆಯಿಂದ ಬಂದರ ಹತ್ರ ಹೇಳಿದಾಗ ಆ ಒಂದು ಭಕ್ತ ಮಾತಿಗೆ ಬೆಲೆ ಕೊಟ್ಟಿ ಆ ಒಂದು ಚಿಕ್ಕದಾದ ಗುಡಿಸಲನ್ನ ದೊಡ್ಡದಾಗಿ ನಿರ್ಮಿಸ್ತಾರೆ, ಸವಿಸ್ತಾರವಾಗಿ ನಿರ್ಮಿಸ್ತಾರೆ. ಇದು ಅಲ್ಲಿನ ಒಂದು ಅದ್ಭುತದ ಒಂದು ಸಾದೃಶ್ಯವಾಗಿದೆ.